ಸಸಂಹಿತಾಂ ಭಾಗವತೀಂ ಕೃತ್ವಾ ನಕ್ರಮ್ಯ ಚಾತ್ಮಜಂ ಶುಕಂ ಅಧ್ಯಾಪಯಾಮಾಸ ನಿವೃತ್ತನಿರತಂ ಮುನಿಂ. ಭಗವಾನ್ ವೇದವ್ಯಾಸದೇವರು ನಾರದರ ಪ್ರಾರ್ಥನೆಗೆ ಅನುಗುಣವಾಗಿ ಶ್ರೀಮದ್ ಭಾಗವತವನ್ನು ರಚಿಸಿ ಅದನ್ನು ತಮ್ಮ ಮಕ್ಕಳಾಗಿರ್ತಕ್ಕಂಥ ಶುಕಾಚಾರ್ಯರಿಗೆ ಕೊಟ್ಟರು. ಆ ಶುಕಾಚಾರ್ಯರು ಪರೀಕ್ಷಿತನಿಗೆ ಪ್ರಾಯೋಪವೇಶದ ಸಂದರ್ಭದಲ್ಲಿ ಉಪದೇಶ ಮಾಡಿದರು. ಅಲ್ಲಿ ನಾನು ಕುಳಿತು ಅದನ್ನು ಕೇಳಿದ್ದೇನೆ, ನಿಮಗೆ ಅದನ್ನು ಈಗ ಹೇಳ್ತೇನೆ ಅಂತ ಸುತಾಚಾರ್ಯರು ಶೌನಕಾದಿಗಳ ಮುಂದೆ ತಿಳಿಸ್ತಾ ಇದ್ದಾರೆ. ಈ ಭಾಗವತ ಆರಂಭ ಹೇಗೆ ಆಗ್ತಾ ಇದೆ ಅಂದರೆ, ಇದು ಆರಂಭ ಪರೀಕ್ಷಿತನ ಕಥೆಯಿಂದ. ಕುರುಕ್ಷೇತ್ರದಲ್ಲಿ ಭೀಮಸೇನ ದೇವರ ಗದಾಪ್ರಹಾರದಿಂದ ದುರ್ಯೋಧನ ತೊಡೆಯನ್ನು ಮುರ್ಕೊಂಡು ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಬಂದಿದ್ದಾರೆ. ಏನು ಮಾಡಲಿ, ನಿನಗೆ ಪ್ರೀತಿ ಆಗಬೇಕಾದ್ರೆ ಏನು ಮಾಡಲಿ ಅಂತ ಇದ್ದಾರೆ. ಅವನಂದ ನಿಷ್ಪಾಂಡವ ಪೃಥಿವಿ ಮಾಡಬೇಕು, ಮತ್ತೇನಿಲ್ಲ. ಈ ಭೂಮಿಯಲ್ಲಿ ಪಾಂಡವರು ನಾಮಾವಿಶೇಷ ಆಗಬೇಕು, ಅವರು ಯಾರೂ ಇರಬಾರ್ದು. ಅಷ್ಟೇ ಅಲ್ಲ, ನನ್ನ ಹೆಂಡತಿಯಲ್ಲಿ ನೀವು ಸಂತತಿಯನ್ನು ಪಡೆದು ಅವರಿಗೆ ಈ ರಾಜ್ಯವನ್ನು ಕೊಡಬೇಕು. ಇದು ದುರ್ಬುದ್ಧಿ. ಯಾವಾಗಲೂ ದುರ್ಯೋಧನ ಪ್ರೀತಿಗೋಸ್ಕರವಾಗಿ ಏನಾರು ಮಾಡಲಿಕ್ಕೆ ಹೋದ್ರಿ ಈ ರೀತಿಯೇ ಆಗತಕ್ಕಂಥದ್ದು. ಆದರೆ ನಾವು ಮಾಡುವ ಕರ್ಮ ಹೇಗಿರಬೇಕು? ಮಧ್ವಾಚಾರ್ಯರು ಹೇಳ್ತಾರೆ, ಕುರುವತೆ ಕರ್ಮ ಯತ್ಪ್ರೀತಯೇ ಸಜ್ಜನಾಹ. ಭಗವಂತ ನೀನು ಪ್ರೀತನಾಗುವಂಥ ಕರ್ಮ ಮಾಡಬೇಕೇ ವಿನಃ ಜನ ಪ್ರೀತರಾಗಲಿ ಅಂತ ಕರ್ಮ ಮಾಡಲಿಕ್ಕೆ ಹೋದರೆ ಹೀಗೆ ಅಧೋಗತಿ, ದುರ್ಬುದ್ಧಿ ಎಲ್ಲ ಬರ್ತಕ್ಕಂಥದ್ದು. ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಅಪೇಕ್ಷೆಗೆ ಅನುಗುಣವಾಗಿ ದ್ರೌಪದಿಯ ಮಕ್ಕಳು ಉಪಪಾಂಡವರನ್ನು ಹತ್ಯೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಕಾಡಿನಲ್ಲಿ ಒಂದು ಮರದ ಕೆಳಗೆ ಮಲಗಿದ್ದಾಗ ಅವರಿಗೊಂದು ಕನಸು ಹೀಗೆ ಬೀಳ್ತಾ ಇದೆ. ಆ ಕನಸಿನಲ್ಲಿ ಅಶ್ವತ್ಥಾಮಾಚಾರ್ಯರು ಮಲಗಿದ್ದ ಪಾಂಡವರ 5 ಮಕ್ಕಳನ್ನು ಕ್ರೂರವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಮಕ್ಕಳನ್ನೆಲ್ಲ ಕಳ್ಕೊಂಡ ದ್ರೌಪದಾದೇವಿಯರು ಬಹಳವಾಗಿ ಅಳ್ತಾ ಇದ್ದಾರೆ. ಆ ದ್ರೌಪದಿಯನ್ನು ಸಮಾಧಾನ ಮಾಡಿ ಅರ್ಜುನ ಅಶ್ವತ್ಥಾಮನನ್ನು ಬೆನ್ನಟ್ಟಿ ಹೋಗಿದ್ದಾರೆ. ಅಶ್ವತ್ಥಾಮ ಪ್ರಾಣ ರಕ್ಷಣೆಗೋಸ್ಕರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಕೃಷ್ಣನ ಕಡೆ ಅರ್ಜುನ ನೋಡಿದ, ಏನು ಮಾಡಲಿ ಸ್ವಾಮಿ ಅಂತ. ಕೃಷ್ಣ ಅಂದ, ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾದ ಅಸ್ತ್ರ ಮತ್ತೊಂದಿಲ್ಲ, ನೀನು ಬ್ರಹ್ಮಾಸ್ತ್ರವನ್ನೇ ಬಿಡು ಅಂತ. 2 ಬ್ರಹ್ಮಾಸ್ತ್ರಗಳು, ಒಂದು ಬ್ರಹ್ಮಾಸ್ತ್ರವೇ ಲೋಕವನ್ನು ಹಾಳು ಮಾಡುವ, ಇಡೀ ಜಗತ್ತನ್ನೇ ಸುಡುವ ಶಕ್ತಿ ಅದಕ್ಕೆ. ಅಂಥದ್ದು 2 ಬ್ರಹ್ಮಾಸ್ತ್ರಗಳು ಪ್ರಳಯಾಗ್ನಿಯಂತೆ ಬರ್ತಾ ಇದೆ. ಆಗ ವೇದವ್ಯಾಸದೇವರು ಬಂದು ತಡೆದಿದ್ದಾರಂತೆ. ಲೋಕಹಿತಕ್ಕಾಗಿ ಕ್ಷತ್ರಿಯರು ಶಸ್ತ್ರಾಭ್ಯಾಸ ಮಾಡಬೇಕು, ನೀವು ಲೋಕ ಸಂಹಾರ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ, ಇದನ್ನು ಉಪಸಂಹಾರ ಮಾಡಿರಿ ಎಂದಾಗ ನೋಡಿ, ಕೃಷ್ಣನಾಗಿ ನಿಂತು ಅರ್ಜುನನಿಗೆ ಬಿಡು ಅಂದವನು ಅವನೇ, ವ್ಯಾಸರೂಪದಿಂದ ಬಂದು ವಾಪಸ್ ತಗೊಂಡವನು ಅವನೇ. ಒಬ್ಬರಲ್ಲಿ ನಿಂತಾಡುವನು, ಬೇಡುವನು, ಅಬ್ಬರದ ಹೆದ್ದೈವನಿವನೊಬ್ಬನೇ. ಕೃಷ್ಣ ವಾಸಿಷ್ಠ ಕೃಷ್ಣನ ಮಾತಿಗೆ ಅನುಗುಣವಾಗಿ ಅರ್ಜುನ ತನ್ನ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿದ. ಆದರೆ ಅಶ್ವತ್ಥಾಮಾಚಾರ್ಯರಿಗೆ ಉಪಸಂಹಾರ ಮಾಡಲಿಕ್ಕೆ ಆಗಲಿಲ್ಲಂತ. ಕೃಷ್ಣ ಹೇಳ್ತಾ ಇದ್ದಾನೆ, ನೀನೇ ಮಾಡು ಅಂತ. ಅರ್ಜುನ ಅದನ್ನು ತಾನೇ ಉಪಸಂಹಾರ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರನ್ನು ಹೆಡೆಮುರಿ ಕಟ್ಟಿ ಎಳ್ಕೊಂಡು ಹೋಗಿದ್ದಾರೆ.
ಭರ್ತುಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ. ಯಾವಾಗ ತಾನು ಮಾಡಬಾರ್ದ ಕೆಲಸವನ್ನು ಮಾಡಿದ್ದಾನೆ ಅಶ್ವತ್ಥಾಮಾಚಾರ್ಯರು, ಅವರಿಗೆ ತಲೆ ಎತ್ತಲಿಕ್ಕಾಗ್ತಾ ಇಲ್ಲ, ತಲೆ ತಗ್ಗಿಸಿ ನಿಂತಿದ್ದಾರಂತೆ. ಅವ್ರನ್ನ ಕರ್ಕೊಂಡು ಬಂದು ದ್ರೌಪದಾದೇವಿಯರ ಪಾದದ ಅಡಿಯಲ್ಲಿ ಹಾಕಿದ್ದಾರಂತೆ. ಹಾಕಿದ ಸಂದರ್ಭದಲ್ಲಿ ದ್ರೌಪದಾದೇವಿ ವಾಮಸ್ವಭಾವ ಅಂತ ವರ್ಣನೆ ಮಾಡಿದ್ದಾರೆ. ಅವಳಿಗೆ ನೋಡಲಿಕ್ಕಾಗಲಿಲ್ಲಂತೆ. ಎಂಥ ಬ್ರಾಹ್ಮಣರ ಗುರುಗಳ ಮಕ್ಕಳು ಈ ಅಶ್ವತ್ಥಾಮಾಚಾರ್ಯರು. ಅವರು ಏನು ಮಾಡಿದರೂ ಕೂಡ ನಮಗೆ ಅವರು ಪೂಜೆಗೆ ಅರ್ಹರಾದವರು. ಅವ್ರನ್ನ ಹೀಗೆಲ್ಲ ಮಾಡಬೇಡಿ. ಮುಚ್ಯತಾಮೇಷ ಬ್ರಾಹ್ಮಣೋ ನಿತರಾಂಗುರು. ಗುರುಪುತ್ರನಾಗಿದ್ದಾನೆ, ಆದ್ದರಿಂದ ಇವನನ್ನು ಬಂಧನ ಮಾಡಬಾರ್ದು, ಬಿಡ್ರಿ ಅಂತಾಳೆ. ವಾಮಸ್ವಭಾವ ಕೃಪಯಾನನಾಮ. ಅಶ್ವತ್ಥಾಮಾಚಾರ್ಯನ ಎಳ್ಕೊಂಡು ಬಂದರೆ ದ್ರೌಪದಾದೇವಿಯೇ ಯಾರು 5 ಜನ ಮಕ್ಕಳನ್ನು ಕಳ್ಕೊಂಡಿದ್ದಾಳೋ ಆ ಮಕ್ಕಳ ತಲೆಯನ್ನು ಕತ್ತರಿಸಿದಂತಹ ಅಶ್ವತ್ಥಾಮಾಚಾರ್ಯರು ಬಂದರೆ ದ್ರೌಪದಾದೇವಿ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದ್ದಾಳಂತೆ. ಎಷ್ಟು ಸಿಟ್ಟಿರ್ಬೇಕ್ರಿ. ಆದರೆ ಎಂಥ ದೊಡ್ಡ ಮಾತು ದ್ರೌಪದಾದೇವಿಯರು ಈ ಸಂದರ್ಭದಲ್ಲಿ ಆಡುವ ಮಾತು. ಅವ್ರನ್ನ ಬಿಟ್ಟುಬಿಡಿ, ಅವರಿಗೆ ಶಿಕ್ಷೆ ಮಾಡಬೇಡಿ. ಮಾರೋದಿದಸ್ಯ ಜನನಿ ಗೌತಮಿ ಪತಿದೇವತಾ ಯಥಾಹಂ ಮೃತವತ್ಸಾರ್ಥ ರೋದಂ ಯಶ್ಚುಮುಖಿ ಮುಹುಹು. ಇವತ್ತು ಮಗನನ್ನು ಕಳ್ಕೊಂಡ್ರೆ ಏನು ದುಃಖ ಅದನ್ನು ನಾನು ಅನುಭವಿಸ್ತಾ ಇದ್ದೇನೆ. ಆ ದುಃಖ ಇವನ ತಾಯಿಗೆ ಬರಬಾರ್ದು. ತಾವು ದುಃಖದಲ್ಲಿರುವಾಗ ಇಂಥ ದುಃಖ ಮತ್ತೊಬ್ಬರಿಗೆ ಬರಬಾರ್ದು ಅಂತ ಬಯಸೋದು ಸಜ್ಜನರ ಲಕ್ಷಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೋ ಅರ್ಜೆಂಟ್ ಓಡಾಡುವಾಗ ಮನೆಯ ಹೊಸಲು ಎಡವಿ ಕಾಲಿಗೆ ನೋವಾದಾಗ ನಮ್ಮನ್ನು ಯಾರಾದರೂ ನೋವಾಯ್ತಾ ಅಂತ ಕೇಳಿದ್ರೆ ನಿಮಗೂ ಆದರೆ ಗೊತ್ತಾಗತ್ತೆ ಅಂತಿವೇ ವಿನಃ ನಿಮಗೆ ಹೀಗಾಗಬಾರ್ದು ಅನ್ನೋ ಬುದ್ಧಿ ನಮಗೆ ಬರಲ್ಲ. ಆದರೆ ದ್ರೌಪದಿಯ ಎತ್ತರ ನೋಡಿ ಅಂತ ಇದ್ದಾಳೆ. ಮಾರೋದಿದಸ್ಯ ಜನನಿ ಗೌತಮಿ ಪತಿದೇವತಾ. ಕರುವನ್ನು ಕಳೆದುಕೊಂಡ ಒಂದು ಹಸು ರೋದನೆ ಮಾಡುವಂತೆ 5 ಮಕ್ಕಳನ್ನು ಕಳ್ಕೊಂಡ ಪುತ್ರ ಶೋಕದ ದುಃಖ ಅದರ ಅನುಭವ ನನಗಾಗಿದೆ. ನಾನು ಬಹಳ ದುಃಖದಲ್ಲಿದ್ದೇನೆ. ಈ ಬಗೆಯ ದುಃಖ ಅಶ್ವತ್ಥಾಮಾಚಾರ್ಯರ ತಾಯಿಯಾದ ಕೃಪಿಗೆ ಆಗಬಾರ್ದು. ಈಗಾಗಲೇ ಗಂಡನನ್ನು ಕಳ್ಕೊಂಡಿದ್ದಾಳೆ, ಇರೋದು ಒಂದು ಮಗ, ಅವನನ್ನು ಕಳ್ಕೊಂಡ್ರೆ ಅವಳಿಗೆಷ್ಟು ದುಃಖ ಆದೀತು, ಆ ದುಃಖ ಅವಳಿಗೆ ಆಗಬಾರ್ದು. ಆದ್ದರಿಂದ ಬಿಟ್ಟುಬಿಡಿ ಅಂತಂದಾಗ ಭೀಮಸೇನ ದೇವರಂತ ಇದ್ದಾರಂತೆ, ಬಿಡೋ ಹಾಗಿಲ್ಲ, ಯಾರೇ ತಪ್ಪು ಮಾಡಿದ್ರೂ ಅವರಿಗೆ ಶಿಕ್ಷೆ ಆಗಬೇಕು ಅಂತ. ನಿಶಮ್ಯ ಭೀಮಗದಿತಂ. ಆಗ ಭಗವಂತ ಹೇಳ್ತಾ ಇದ್ದಾನೆ, ಕೃಷ್ಣ ತನ್ನ ಅಭಿಪ್ರಾಯ, ಬ್ರಹ್ಮ ಬಂಧುರ್ನ ಹಂತವ್ಯ ಆತ ತಾಯಿ ವದಾರ್ಹಣ. ಇದು ನೀ ಹೇಳಿದ್ದು ಭೀಮ ಹೇಳಿದ್ದು ಸರಿಯೇ, ದ್ರೌಪದಿ ಬಿಟ್ಟುಬಿಡು ಅನ್ನೋದು ಸರಿಯೇ. ಹಾಗಾದರೆ ಬ್ರಾಹ್ಮಣನಾದವ ತಪ್ಪು ಮಾಡಿದರೆ ಏನು ಮಾಡಬಹುದು ಅಂದರೆ ದೈಹಿಕ ದಂಡನೆ ಇಲ್ಲಂತೆ. ಬಂಧನಂ ದ್ರವಿಣಾದಾನಂ ಸ್ಥಾನನಿರ್ಯಾಪಣಂ ತಥಾ ಯಶ ಹಿ ಬ್ರಹ್ಮಬಂಧೂನಾಂ ವಧೋ. ಬ್ರಾಹ್ಮಣರಿಗೆ ಅವರಿಗೆ ವಧೆ ಮಾಡಿದ್ದು ಅಂದರೆ ಅವರನ್ನು ಬಂಧನದಲ್ಲಿಡೋದು, ಅವರ ಸಂಪತ್ತನ್ನು ಕಿತ್ಕೊಳ್ಳೋದು, ಇರುವ ಸ್ಥಾನದಿಂದ ಹೊರ ಹಾಕೋದು. ಇದು ಬಿಟ್ಟರೆ ಇನ್ಯಾವ ನಾಣ್ಯೋಸ್ತಿ ದೈಹಿಕ ಅಂತಾರೆ, ದೇಹಕ್ಕೆ ಸಂಬಂಧಪಟ್ಟಂತಹ ಮತ್ತು ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅರ್ಜುನ ಸಹಸಾಗ್ನಾಯ ಹರೇರ ಹಾರ್ದಮಥಾಸಿನ ಮಣಿಂ ಜಹಾರ ಮೂರ್ಧನ್ಯಂ. ಭಗವಂತನ ಮನಸ್ಸನ್ನು ತಿಳಿದಂತಹ ಅರ್ಜುನರು ಕತ್ತಿಯಿಂದ ಅವನ ತಲೆಯಲ್ಲಿದ್ದಂತಹ ಮಣಿ, ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿ ಮಣಿ ಇತ್ತಂತೆ, ಅದನ್ನು ಕತ್ತರಿಸಿ ಕೊಟ್ಟಿದ್ದಾರೆ. ಇದಿಷ್ಟು ಕನಸು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದೇ ಕತೆ ಮಹಾಭಾರತದಲ್ಲಿಯೂ ಬರುತ್ತೆ. ಆದರೆ ಅಲ್ಲಿ ಮಣಿ ಕಿತ್ತದ್ದು, ಅಶ್ವತ್ಥಾಮಾಚಾರ್ಯನ ಹಿಡಿದು ತಂದದ್ದು ಅದು ಭೀಮಸೇನ ದೇವರು. ಹೀಗಾಗಿ ಮಹಾಭಾರತದ ಕಥೆಯಂತೆ ಈ ಕಥೆಯನ್ನು ತಿಳ್ಕೊಳ್ಬೇಕು.
ಅಲ್ಲ, ಈ ಕಥೆ ಏನು ಅಂದರೆ, ಇದು ಈ ರೀತಿ ಅಶ್ವತ್ಥಾಮಾಚಾರ್ಯರು ಕನಸಿನಲ್ಲಿ ಕಂಡಿದ್ದಾರಂತೆ. ಹೀಗೆ ಅಶ್ವತ್ಥಾಮಾಚಾರ್ಯರ ಕಥೆಯನ್ನು ಹೇಳ್ತಾ, ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಪಾಂಡವರಿಗೆ ರಾಜ್ಯವನ್ನು ಕೊಡಿಸಿದ. ಅವನ ಅವತಾರ ಮಾಡಿದ್ದೇ ಧರ್ಮ ಸಂಸ್ಥಾಪನಾರ್ಥಾಯ. ಧರ್ಮ ಸಂಸ್ಥಾಪನಾ ಅಂದರೆ ಧರ್ಮರಾಜನನ್ನು ಪಟ್ಟಾಭಿಷೇಕ ಮಾಡುವ ಸಲುವಾಗಿ. ಇಷ್ಟೆಲ್ಲ ಮಾಡಿದ. ಇನ್ನು ಕೆಲಸ ಆಯಿತು, ಹೊರಡೋಣ ಅಂತ ಅಂದ್ಕೊಂಡ. ಆ ಸಂದರ್ಭದಲ್ಲಿ ಪಾಂಡು ಮಹಾರಾಜ, ಅವನ ಮಗನಾಗಿರ್ತಕ್ಕಂಥ ಧರ್ಮರಾಜ ಬಹಳವಾಗಿ ದುಃಖ ಪಡ್ತಾ ಇದ್ದಾನೆ. ಯಾಕಂದರೆ ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೇನೆ, ಎಷ್ಟು ಜನರ ಪ್ರಾಣವನ್ನು ಅಪಹಾರ ಮಾಡಿ ರಕ್ತ ಸಿಕ್ತವಾದ ಈ ಸಿಂಹಾಸನದಲ್ಲಿ ಕೂತಿದ್ದೇನೆ, ನನಗಿನ್ನೆಂಥ ನರಕ ಕಾದಿದೆಯೋ, ಏನು ಮಾಡಲಿ ಅಂತ ಅಳ್ಳಿಕ್ಕೆ ಶುರು ಮಾಡ್ದ. ಈ ಯುದ್ಧಕ್ಕೆ ಮುಂಚೆ ಅತ್ತವ ಒಬ್ಬ, ಯುದ್ಧ ಆದಮೇಲೆ ಅತ್ತವ ಒಬ್ಬ ಅಂತೂ ಅಳೋರಿದ್ದೇ ಇರ್ತಾರೆ. ಎರಡೂ ಕಾಲದಲ್ಲಿ ಸಮಾಧಾನ ಮಾಡಿದವ ಕೃಷ್ಣನೇ. ಯುದ್ಧಕ್ಕೆ ಮೊದಲು ಅತ್ತದ್ದು ಯುದ್ಧ ಮಾಡೋಲ್ಲ ಅಂತ ಅರ್ಜುನ ಅವನಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿ ಅವನ ಮೋಹವನ್ನು ಕಳೆದು ಯಥಾರ್ಥವಾದ ಜ್ಞಾನವನ್ನು ಕೊಟ್ಟ ಭಗವಂತ. ಆದರೆ ಧರ್ಮರಾಜನಿಗೆ ಈ ರೀತಿ ಬಂದಾಗ ಧರ್ಮರಾಜನಿಗೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡಲಿಲ್ಲ. 700ಕ್ಕೂ ಮಿಕ್ಕ ಶ್ಲೋಕಗಳಿಂದ ಅರ್ಜುನನಿಗೆ ಉಪದೇಶ ಮಾಡುವ ಕೃಷ್ಣ ಒಂದು 70 ಶ್ಲೋಕ ಮಾಡಿಯೋ 7 ಶ್ಲೋಕ ಮಾಡಿಯೋ ಉಪದೇಶ ಮಾಡಬಾರ್ದಿತ್ತ ಅಂತ ನಮಗನ್ಸುತ್ತೆ. ನೋಡುವಾಗ ಅರ್ಜುನನಿಗಿಂತಲೂ ದೊಡ್ಡವ ಧರ್ಮರಾಜ, ಚಕ್ರವರ್ತಿ ಬೇರೆ ಆಗಿದ್ದಾನೆ. ಕೃಷ್ಣ ಹೇಳ್ಬೋದಿತ್ತಲ್ಲ ಅಂದರೆ, ಕೃಷ್ಣನ ಮಾತು ಕೇಳದಿದ್ದವರಿಗೆ ಕೃಷ್ಣ ಎಂದೂ ಏನೂ ಹೇಳೋಲ್ಲ. ಕೃಷ್ಣನ ಮಾತು ಕೇಳೋಲ್ಲ ಅಂತ ಒಂದು ಸತಿ ಗೊತ್ತಾಗ್ಬಿಟ್ರೆ ಸಾಕು, ಕೃಷ್ಣ ಮತ್ತೆ ಹೇಳಲಿಕ್ಕೆ ಹೋಗೋಲ್ಲ. ಕೃಷ್ಣ ಇವನು ಯಾರು ಹೇಳಿದ್ರೆ ನಂಬ್ತಾರೆ ಅಂತ ಗೊತ್ತಿದೆ. ಹೀಗಾಗಿ ದುರ್ಯೋಧನನ ಪಕ್ಷ ವಹಿಸಿ ಯುದ್ಧ ಮಾಡಿದ ಕುರುವೃದ್ಧರಾದಂತಹ ಭೀಷ್ಮಾಚಾರ್ಯರ ಕಡೆಯಿಂದ ಹೇಳಿಸೋಣ ಅಂತ ಭೀಷ್ಮಾಚಾರ್ಯರ ಒಳಗೂ ಸ್ವತಃ ಈ ಭಗವಂತನೇ ನಿಂತು ಉಪದೇಶವನ್ನು ಮಾಡ್ತಾ ಇದ್ದಾನೆ ಅಂತ ಒಂದು ಸಂದರ್ಭ. ಇದಕ್ಕೂ ಮೊದಲು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳಿದ, ನೀನು ಮಾಡಿದ ಸಕಲ ಪಾಪದ ಪರಿಹಾರಕ್ಕೋಸ್ಕರವಾಗಿ ನಿನ್ನ ಕಡೆಯಿಂದ ಅಶ್ವಮೇಧ ಯಜ್ಞವನ್ನು ಮಾಡಿಸೋಣ ಪಾಪ ಪ್ರಾಯಶ್ಚಿತ್ತಾರ್ಥವಾಗಿ ಅಂತ ಹೇಳ್ದ, ಮಾಡಿಸ್ದ. ವೇದವ್ಯಾಸ ದೇವರ ನೇತೃತ್ವದಲ್ಲಿ, ಕೃಷ್ಣನ ಅಧ್ಯಕ್ಷತೆಯಲ್ಲಿ ಭೀಮಸೇನ ದೇವರ ಪ್ರಧಾನ ಪಾತ್ರವಾಗಿಟ್ಕೊಂಡು ಬರೀ ಧರ್ಮರಾಜನ ಕರೆ ಅಲ್ಲ, ಪ್ರತಿಯೊಬ್ಬ ಪಾಂಡವರ ಕಡೆಯಿಂದಲೂ 3 ಬಾರಿ ಅಶ್ವಮೇಧ ಯಜ್ಞವನ್ನು ಮಾಡಿಸಿದ್ದಾನೆ ಮಹಾನುಭಾವನಾದ ಭಗವಂತ. ಇಷ್ಟೆಲ್ಲ ಮಾಡಿಸಿದ್ರೂ ಮಾಡಿದ ಕರ್ಮದಲ್ಲಿ ನಂಬಿಕೆ ಬೇಕಲ್ಲ. ಏನೋ ಕೃಷ್ಣ ಮಾಡಿದ ಪಾಪ ಕಳ್ಕೊಳ್ಳಿಕ್ಕೆ ಅಂತ ಹೋಮ ಮಾಡಿದ್ವಿ, ಅದರಲ್ಲಿ ಏನು ಮಾಡಿದ್ವಿ, ಅಶ್ವಮೇಧ, ಅದು ಮತ್ತು ಪಾಪವೇ. ಇನ್ನೊಂದು ಪ್ರಾಣಿ ಹಿಂಸೆ ಮಾಡಿದ್ವಿ, ಒಂದು ಪಾಪ ಕಳ್ಕೊಳ್ಳಿಕ್ಕೆ ಇನ್ನೊಂದು ಪಾಪ ಮಾಡಿದಾಗ ಆಯ್ತೇ ವಿನಃ ಈ ಕರ್ಮದಿಂದ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ಧರ್ಮರಾಜನ ಮಾತು. ಏನು ಮಾಡಲಿ ಅಂತ ಹೀಗೆ ಅವನನ್ನುವ ಕಾಲ. ಆ ಸಂದರ್ಭದಲ್ಲಿ ಇವರ ಔನ್ನತ್ಯ, ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ಮಾಡಿಸಿದ್ದಾನೆ. ಆ ಸಂದರ್ಭದಲ್ಲಿ ಒಮ್ಮೆ ಉತ್ತರಾದೇವಿ ಓಡೋಡ್ತಾ ಬರ್ತಾ ಇದ್ದಾಳೆ ಭಗವಂತನ ಕಡೆಗೆ. ಅವಳು ಬಂದು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಸ್ವಾಮಿ ನನ್ನನ್ನು ಉದ್ಧಾರ ಮಾಡು. ಕೃಷ್ಣ ಭಗವಂತ ನಿನ್ನ ಬಿಟ್ಟರೆ ನನಗೆ ಮತ್ತೆ ರಕ್ಷಣೆ ಮಾಡೋರು ಯಾರೂ ಇಲ್ಲ. ಪಾಹಿ ಪಾಯಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ ಅಭಿದ್ರವಿತ್ ಮಾಮೀಶಾ ಶರಸ್ತಪ್ತಾಯಸೋ ವಿಭೋ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಅಶ್ವತ್ಥಾಮಾಚಾರ್ಯರು ಬಿಟ್ಟಂಥ ಬ್ರಹ್ಮ ಶಿರೋ ಅಸ್ತ್ರ ಇವಳ ಗರ್ಭವನ್ನೇ ಮುಗಿಸಬೇಕು ಅಂತ ಬಂದಿದೆ. ಕೃಷ್ಣನ ಬಳಿ ಬಂದು ಬೇಡ್ಕೊಳ್ತಾ ಇದ್ದಾಳೆ, ಸ್ವಾಮಿ ನನ್ನನ್ನು ಉದ್ಧಾರ ಮಾಡು, ನಿನ್ನ ಬಿಟ್ಟರೆ ನನ್ನನ್ನು ರಕ್ಷಣೆ ಮಾಡೋರು ಯಾರೂ ಇಲ್ಲ. ನಮಗೆ ಆಶ್ಚರ್ಯ,
ಕೇವಲ 16 ವರ್ಷದ ಅಭಿಮನ್ಯು ರಣರಂಗದಲ್ಲಿ ವೀರಗತಿಯನ್ನು ಹೊಂದಿದ್ದಾನೆ. ಅವನ ಹೆಂಡತಿ ಇವಳು ಗರ್ಭವತಿ, ತುಂಬು ಗರ್ಭಿಣಿ. ಅವಳಂತಾಳೆ, ನನ್ನ ದೇಹ ಬೇಕಾದ್ರೆ ಹೋದರೂ ಹೋಗಲಿ, ನನಗೇನು ಇರಬೇಕು ಅನ್ನೋ ಬಯಕೆ ಇಲ್ಲ. ಕಾಮಂ ದಹತು ಮಾಂನಾಥ, ಬ್ರಾಹ್ಮಣರ ಬಾಣ ವ್ಯರ್ಥ ಆಗೋದು ಬೇಡ, ನಾನು ಸಾಯ್ತೀನಿ. ನೋಡಿ ಆಶ್ಚರ್ಯ, ಎಂಥ ಜವಾಬ್ದಾರಿಯ ಹೆಣ್ಣು ಮಗಳವಳು. ಯಾಕೆಂದರೆ ಪಾಂಡವರ ಸಂತತಿಯ ಕಡೆಯ ಕುಡಿ ಅವಳ ಹೊಟ್ಟೆಯಲ್ಲಿದೆ. ಸಣ್ಣ ಹುಡುಗಿ ಅವಳಂತಾಳೆ, ನಾನು ನನ್ನ ಪ್ರಾಣತ್ಯಾಗಕ್ಕೆ ಸಿದ್ಧ, ಆದರೆ ಸಂತಾನ ಬೀಜಂ ಕುರು ಪಾಂಡವಾನಾಂ. ಇದು ಕೌರವ ಪಾಂಡವ ಎರಡೂ ವಂಶದ ಸಂತಾನದ ಕುಡಿ ಅಂತ ಒಂದು ಅರ್ಥ. ಆದರೆ ಪಾಂಡವ ಸಂತಾನ ಬೀಜಂ ಕುರು, ಇದನ್ನು ಸಾರ್ಥಕ ಮಾಡು, ಇದು ಹಾಳಾಗಬಾರ್ದು. ನಾನು ಹಾಳಾದರೂ ಪರವಾಗಿಲ್ಲ, ಇದು ಮಾತ್ರ ರಕ್ಷಣೆ ಆಗಬೇಕು ಅಂದಾಗ ಭಗವಂತನಿಗೆ ಗೊತ್ತು. ಅಪಾಂಡವಮಿದಂ ಕರ್ತೃಂ ದ್ರೌಣೇರಸ್ತ್ರಮ ಬುದ್ಧ್ಯತ, ಈ ಭೂಮಿ ಮೇಲೆ ಪಾಂಡವರು ಇರಬಾರ್ದು ಅಂತ ಆ ಅಶ್ವತ್ಥಾಮಾಚಾರ್ಯರು ಬಿಟ್ಟ ಅಸ್ತ್ರದ ಪ್ರಭಾವ ಇದು ಭಗವಂತನಿಗೆ ಗೊತ್ತು. ಆಗ ಭಗವಂತ ಏನು ಮಾಡಿದ್ದಾನೆ, ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವ್ಯದಾದ್ವಿಭು. ತನ್ನವರಾದಂತಹ ಪಾಂಡವರು ಅವರ ವಂಶದ ಕುಡಿಯ ರಕ್ಷಣೆಗಾಗಿ ಸ್ವಯಂ ಭಗವಂತ ತನ್ನ ಚಕ್ರವನ್ನು ಹಿಡಿದು ಅಂತಸ್ಥಸರ್ವಭೂತಾನಾಮಾತ್ಮ ಯೋಗೇಶ್ವರೋ ಹರಿಹಿ, ಎಲ್ಲ ಪ್ರಾಣಿ ಪ್ರಪಂಚದ ಹೃದಯ ಗುಹೆಯಲ್ಲಿ ವಾಸ ಮಾಡುವ ಭಗವಂತ ಸ್ವಮಾಯಯ, ತನ್ನ ಇಚ್ಛಾಬಲದಿಂದ, ಕೇವಲ ಲೀಲೆ, ಆವೃಣೋದ್ಗರ್ಭಂ ವೈರಾಟ್ಯ ಕುರತಂತವೇ, ಆ ವಂಶದ ಕುಡಿಯನ್ನು ರಕ್ಷಣೆ ಮಾಡುವ ಸಲುವಾಗಿ ಭಗವಂತ ತಾನು ಒಳಗೆ ಪ್ರವೇಶ ಮಾಡಿದ್ದಾನೆ. ಆ ತಾಯಿಗೆ ಅನುಗ್ರಹ ಮಾಡಿದ್ದಾನಮ್ಮ, ಯೋಚನೆ ಮಾಡಬೇಡ, ನಾನು ಅನುಗ್ರಹ ಮಾಡ್ತೇನೆ, ನಿನ್ನ ಮಗುವಿನ ರಕ್ಷಣೆ ಜವಾಬ್ದಾರಿ ನಂದು ಅಂತ ದಾಸರು ಹೇಳ್ತಾರೆ. ಆವ ರಕ್ಷಕನು ಗರ್ಭದಲಿಪ್ಪ ಶಿಶುವಿಂಗೆ ಸರಕ್ಷತಾ ರಕ್ಷತಿ ಯೋಹಿ ಗರ್ಭೆ. ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ಅವಳ ಗರ್ಭವನ್ನು ರಕ್ಷಣೆ ಮಾಡಿಬಿಟ್ಟ. ಎಲ್ಲ ಆದಮೇಲೆ ಕೃಷ್ಣ ಅಂದ, ಇನ್ನೇನು ತೊಂದರೆ ಇಲ್ಲ, ಅಲ್ಲೇನಪ್ಪ ಹೋಗಿ ಬರಲ್ಲ ಅಂತ ಹೊರಟ. ಪ್ರಯಾಣಾಭಿಮುಖಂ ಕೃಷ್ಣಂ ಇದಮಾಹ ಪ್ರಥಾಸತಿ. ಹೊರಡುವ ಸಂದರ್ಭದಲ್ಲಿ ಎಲ್ಲರಿಗೆ ಅನುಗ್ರಹ ಮಾಡ್ತಾ ಬರ್ತಾ ಇದ್ದಾನೆ. ಯಾರ್ಯಾರಿಗೆ ಮನೋಕಾಮನೆಗಳೇನಿತ್ತು ಅದನ್ನೆಲ್ಲ ಕೊಡ್ತಾ ಬಂದ ಪಾಂಡವರಿಗೆ. ಕುಂತಿ ಕಡೆಯಲ್ಲಿದ್ಲು. ಅವನು ಕೃಷ್ಣ ಅಂದ, ಅಮ್ಮ ನಿನಗೆ ಅನುಗ್ರಹ ಏನು ಬೇಕು ಕೇಳು, ಯಾಕೆಂದರೆ ಈ ಎಲ್ಲ ಮಕ್ಕಳ ಸಲುವಾಗಿ ಎಷ್ಟು ಕಷ್ಟಪಟ್ಟಿದ್ದೀಯ ನೀನು. ಇಂತಹ ಮಕ್ಕಳನ್ನು ಇಷ್ಟು ಎತ್ತರಕ್ಕೆ ಬೆಳೆಸಬೇಕಾದರೆ, ಇಷ್ಟು ಪ್ರಜೆಗಳನ್ನಾಗಿ ಮಾಡಬೇಕಾದ್ರೆ, ಇವರಲ್ಲಿ ದೈವಭಕ್ತಿ ದೇಶಭಕ್ತಿ ಬರುವ ಹಾಗೆ ಮಾಡಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ತಾಯಿಯ ಒಂದು ಕರ್ತವ್ಯ ಅಥವಾ ಒಂದು ಧೈರ್ಯ, ಅದು ಗಂಡನ ಕಳ್ಕೊಂಡವಳು, ಸಮಾಜದಲ್ಲಿ ದೂರ ಮಾಡಿದ್ರು. ಎಲ್ಲ ಕಷ್ಟವನ್ನು ಬದಿಗಿಟ್ಟು ಇಷ್ಟು ಎತ್ತರಕ್ಕೆ ಯಾವ ಸ್ವಾರ್ಥವೂ ಇಲ್ಲದೆ ಬೆಳೆಸಿದ್ದೀಯಲ್ಲ, ಎಷ್ಟು ಕಷ್ಟಪಟ್ಟಿದೆಯಾ. ಇನ್ನಾದರೂ ನಿನ್ನ ಮಕ್ಕಳು ತುಂಬ ದೊಡ್ಡ ಪದವಿಯಲ್ಲಿದ್ದಾರೆ, ಚಕ್ರವರ್ತಿಗಳಾಗಿದ್ದಾರೆ, ರಾಜಮಾತೆಯಾಗಿ ನೀನು ಮೆರೆಯೋ ಕಾಲ ಆರಾಮಿರ್ಬೋದಲ್ಲ. ಆಗ ಕೃಷ್ಣ ಹೊರಟ್ರೆ ಕುಂತಿ ಮಾಡುವ ಸ್ತೋತ್ರ, ಭಾಗವತ ಪ್ರಥಮ ಸ್ಕಂದದಲ್ಲಿ ಕುಂತಿಯ ಸ್ತೋತ್ರ ತುಂಬ ಉತ್ತಮವಾಗಿರ್ತಕ್ಕಂಥ ದೇವರನ್ನು ಕುರಿತು ಸ್ತೋತ್ರ ಮಾಡಿದ್ದಾಳೆ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಸ್ತೆ ಪಂಕಜಮಾಲಿನೇ, ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ದೇವರನ್ನು ಸ್ತೋತ್ರ ಮಾಡ್ತಾ ಅವಳಂತ ಇದ್ದಾಳೆ, ಭಗವಂತ ಏನೆಲ್ಲ ಕಷ್ಟ ಬಂದದ್ದೇನೋ ನಿಜ, ಆದರೆ ನಮಗೆ ಕಷ್ಟ ಬಂದಾಗೆಲ್ಲ ನೀನು ರಕ್ಷಣೆ ಮಾಡಿದೀಯ. ತ್ವಯೈವ ನಾಥೇನ ಮುಹುರ್ವಿಪತ್ಗಣಾತ್, ನಿನ್ನನ್ನು ಒಡೆಯ ಅಂತ ನಂಬಿದ ಕಾರಣ ನಮಗೆ ಬಂದ ಎಲ್ಲ ಆಪತ್ತಿನ ಪರಂಪರೆಯನ್ನು ನೀನು ಕಳೆದುಬಿಟ್ಟೆ. ನಾವು ಅನಾಥರಲ್ಲ, ಸನಾಥರು. ನಮಗೆ ಒಡೆಯ ಇಲ್ಲ ಅಂತಿಲ್ಲ, ಮನೇಲಿ ಯಾರು ನೋಡೋರಿಲ್ಲ, ನೀ ಇದೆಯಲ್ಲ, ನಿನ್ನನ್ನೇ ಒಡೆಯ ಅಂತ ತಿಳಿದಿದ್ವಿ. ಹೀಗಾಗಿ ನಾವು ಎಲ್ಲ ಆಪತ್ತು ಪರಂಪರೆಯಿಂದ ಹೊರಬಂದ್ವಿ ಅಂತಾಳೆ. ಅಲ್ಲ, ಏನು ಬಂದಿತ್ತು ಆಪತ್ತು?